ನಮಸ್ಕಾರ ಸ್ನೇಹಿತರೆ, ನಾನು ಶಾಂತಮೂರ್ತಿ ಹಿರೇಮಠ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ, ರಾಯಚೂರು. ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರೆ, FLN ಎನ್ನುವ ಕಾರ್ಯಕ್ರಮ ಶಾಲೆಯಲ್ಲಿ ಏನು ನಡೀತಾ ಇದೆ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ, ಇದರ ಮೌಲ್ಯಮಾಪನ ಡೇಟಾ ಎಂಟ್ರಿ ಕಾರ್ಯ ಏನಿದೆ ಕೆಲಸ ಸ್ವಲ್ಪ ಸಮಯ ಹಿಡಿತಕ್ಕಂಥದ್ದು ಅಂತ ಹಲವಾರು ನನ್ನ ಸ್ನೇಹಿತರು ತಿಳಿಸಿದರು. ಹಾಗಾಗಿ ಈ ಒಂದು ಎಕ್ಸೆಲ್ ಶೀಟ್ನ ಮುಖಾಂತರ ಅವರ ಸಮಯವನ್ನು ಕಡಿತಗೊಳಿಸಲಿಕ್ಕೆ, ಅಂದರೆ ಸುಲಭವಾಗಿ ಡೇಟಾ ಎಂಟ್ರಿ ಮಾಡಿ ಕ್ರೋಢೀಕೃತ ಮಾಹಿತಿಯನ್ನು ಪಡೆಯೋದಕ್ಕೆ ಈ ಒಂದು ಎಕ್ಸೆಲ್ ಶೀಟ್ನ ತಯಾರಿಸಲಾಗಿದೆ. ಕ್ವಿಕ್ ಆಗಿ ಇದರ ಮಾಹಿತಿಯನ್ನು ಹೇಗೆ ತುಂಬಬೇಕು ಅಂತ ಮೊದಲಿಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ತಮ್ಮ ಶಾಲೆಯ ಹೆಸರನ್ನು ತಾವು ಹಾಕ್ಬೋದು. ನಾನು ಉದಾಹರಣೆಗೆ ಒಂದು ಯಾವುದೋ ಶಾಲೆಯ ಹೆಸರನ್ನು ಹಾಕ್ತೇನೆ, GHS ರಾಯಚೂರು ಅಂತ ಹಾಕೋಣ. ಡೈಸ್ ನಂಬರ್, ತಮ್ಮ ಶಾಲೆಯ ಡೈಸ್ ನಂಬರ್ ಏನಿದೆ ಅದನ್ನು ಹಾಕಿ, ಕ್ಲಸ್ಟರ್ ಹೆಸರು, ತಾಲೂಕ, ಡಿಸ್ಟಿಕ್, ಈ ರೀತಿಯಾಗಿ ಕ್ಲಸ್ಟರ್ ನೇಮ್ ಇನ್ನೂ ಡೀಟೇಲ್ ಆಗಿ ಬೇಕಂದ್ರೆ ತಾವು ಹಾಕಿ, ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ರಾಯಚೂರು ವೆಸ್ಟ್, ಈ ರೀತಿಯಾಗಿ ಡೇಟಾ ಎಂಟ್ರಿ ಮಾಡ್ಬೋದು. ನಂತರ ಇನ್ನೊಂದೇನೆಂದರೆ, ಈ ಕಲರ್ಡ್ ಸೆಲ್ಸ್ಗಳೇನಿದೆ ಅಲ್ಲಿ ತಾವು ಏನನ್ನು ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಶೀಟ್ ಇದೆ. ತರಗತಿಗಳು, ತಮ್ಮ ಶಾಲೆಯಲ್ಲಿ ಯಾವ್ಯಾವ ತರಗತಿಗಳಿದೆ ಅದನ್ನು ಮಾತ್ರ ತಾವು ಎಂಟ್ರಿ ಮಾಡ್ಬೋದು. ಇಲ್ಲಿ ಕ್ಲಾಸಸ್ ಅಂತ ಏನಿದೆ, ಈ ಕ್ಲಾಸಸ್ ಅಲ್ಲಿ ತಾವು ಮಾಹಿತಿನ ಹಾಕ್ಬೋದು. 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ, 6, ತಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದೆ ಅಷ್ಟು ತರಗತಿನ ಸೇರಿಸ್ಬೋದು. ಸೆಕ್ಷನ್ಸ್ ಇದ್ರೆ ಸೆಕ್ಷನ್ಸ್ ಕೂಡ ತಾವು ಮೆನ್ಷನ್ ಮಾಡ್ಬೋದು. 8, 9, 10, ಈ ರೀತಿಯಾಗಿ ತಾವು ಮಾಹಿತಿಯನ್ನು ತುಂಬಬಹುದು. ನಂತರ ಮುಂದಿನ ಶೀಟಲ್ಲಿ ಜೂನ್ ಅಂತ ಇದೆ. ಇದರಲ್ಲಿ ನಾವು ಮಕ್ಕಳ ಹೆಸರು, ಅವರ ತರಗತಿ ಮತ್ತು ಅವರು ಈ ಕಲಿಕಾ ಫಲಗಳಲ್ಲಿ ಅವರ ಸಾಧನೆ ಏನಿದೆ, ಬಿಲೋ ಬೇಸಿಕ್, ಬೇಸಿಕ್, ಪ್ರೊಫಿಷಿಯನ್ಸಿ ಅಥವಾ ಅಚೀವ್ಡ್ ಅಂತ ಏನು ಕರಿತೀವಿ, ಅವುಗಳನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಶೀಟ್ ಬಣ್ಣ ಬಣ್ಣದಲ್ಲಿದೆ, ಕಾರಣ ಅಲ್ಲೆಲ್ಲ ಫಾರ್ಮುಲಾಗಳನ್ನು ಹಾಕಲಾಗಿದೆ. ಹಾಗಾಗಿ ತಾವುಗಳು ಅದನ್ನು ಎಡಿಟ್ ಮಾಡಲಿಕ್ಕೆ ಆಗಲ್ಲ. ತಾವೇನಾದರೂ ಎಡಿಟ್ ಮಾಡಬೇಕಂದ್ರೆ ಕೇವಲ ಈ ವೈಟ್ ಬ್ಯಾಕ್ಗ್ರೌಂಡ್ ಇರೋ ಅಲ್ಲಿ ಮಾತ್ರ ತಾವು ಮಾಹಿತಿಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಒಂದು 4 ಅಥವಾ 5 ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾನು ಹಾಕಿದ್ದೇನೆ. ಈ 5 ವಿದ್ಯಾರ್ಥಿಗಳ ಮಾಹಿತಿಯನ್ನು ಅದು ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಕ್ರೋಢೀಕೃತದಲ್ಲಿ ಅಂತ ತೋರಿಸ್ತೇನೆ. ಈಗ 5 ವಿದ್ಯಾರ್ಥಿಗಳ ಮಾಹಿತಿ ಎಂಟ್ರಿ ಮಾಡಿದ್ದೇನೆ. ಕ್ವಿಕ್ ಆಗಿ ಇದೇ ಡೇಟಾನ ನಾನು 5 ವಿದ್ಯಾರ್ಥಿಗಳಿಗೆ ಕಾಪಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತಾವು ಗಮನಿಸ್ಬೋದು, ಈ ಕೊನೆ ಕಾಲಮಲ್ಲಿ ಟೋಟಲ್ 17 ಏನು ಲರ್ನಿಂಗ್ ಔಟ್ಕಮ್ಸ್ ಇದೆ, ಅದರಲ್ಲಿ ಎಷ್ಟು ಅನ್ನ ಅಚೀವ್ನ ಮಾಡಿದ್ದಾರೆ ಅಂತ ಇಲ್ಲಿ ಕೌಂಟ್ ತೋರಿಸುತ್ತೆ ನಮ್ಮ ಮಾಹಿತಿಗಾಗಿ. ನಂತರ ಈ ಶೀಟ್ನ ಪಕ್ಕದಲ್ಲಿ ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ಏನಿದೆ, ಕ್ರೋಢೀಕೃತ ಮಾಹಿತಿ ಸಿಗುತ್ತೆ ನಮ್ಗೆ. ಯಾವ ತರ ಟೋಟಲ್ ಇಲ್ಲಿ ನೋಡಿ, ಕ್ರೋಢೀಕೃತ ಮಾಹಿತಿ ಇಲ್ಲಿ ಏನಿದೆ ಇಷ್ಟು ನಮಗೆ ಕ್ರೋಢೀಕೃತ ಮಾಹಿತಿ ಸಿಗುತ್ತೆ. ಅಂದ್ರೆ ನಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ, ಯಾವ ಮಕ್ಕಳು ಯಾವ ಹಂತದಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ಅಂತ ನಮ್ಗೆ ಇಲ್ಲೊಂದು ಮಾಹಿತಿ ಸಿಕ್ಬಿಡುತ್ತೆ. ಉದಾಹರಣೆ, 1ನೇ ಕಲಿಕಾ ಫಲದಲ್ಲಿ B 5 ವಿದ್ಯಾರ್ಥಿಗಳಿದ್ದಾರೆ. ಮತ್ತೆ ಇದೆ, ನಾನು ಎಲ್ಲ ಡೇಟಾ ಸೇಮ್ ಆಗಿ ಕಾಪಿ ಮಾಡಿದ್ದೀನಲ್ಲ, ಹಾಗಾಗಿ ಒಂದೇ ರೀತಿ ತೋರಿಸ್ತಾ ಇದೆ. ನೀವು ಬೇರೆ ಬೇರೆ ಮಕ್ಕಳ ಮಾಹಿತಿ ಏನಿದೆ ಅದನ್ನು ಹಾಕಿದಾಗ ನೈಜ ಮಾಹಿತಿ, ಇಲ್ಲಿ ನೈಜವಾದ ರಿಪೋರ್ಟ್ ನಿಮಗೆ ಸಿಗುತ್ತೆ. ಈಗ ನಾನು 3ನೇ ತರಗತಿ ಒಂದು ಮಾಹಿತಿ 1 ಅಂತ ಹಾಕಿದ್ದೀನಿ. 4ನೇ ತರಗತಿ ಯಾರನ್ನೂ ತೋರಿಸಿಲ್ಲ. 4ನೇ ತರಗತಿಯಲ್ಲಿ ಉದಾಹರಣೆ ಇಲ್ಲಿ ನೋಡ್ಬೋದು, 4ನೇ ತರಗತಿ ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲ. ಹಾಗಾಗಿ ಅಲ್ಲಿ 4ನೇ ತರಗತಿ ಮಕ್ಕಳ ಮಾಹಿತಿ ಕ್ರೋಢೀಕೃತದಲ್ಲಿ ಲಭ್ಯ ಇಲ್ಲ. 5ನೇ ತರಗತಿ 1 ಮಗು, 6ನೇ ತರಗತಿ 1, 7ನೇ ತರಗತಿ, 8ನೇ ತರಗತಿ. ಸೊ ಹೀಗೆ ಆ ತರಗತಿವಾರು ಕ್ರೋಢೀಕೃತ ಮಾಹಿತಿ ತಮಗೆ ಲಭ್ಯವಾಗಲಿದೆ. ಹಾಗೆ ಇನ್ನೊಂದು ಶೀಟ್ ಇದೆ,
ಈ ಮಾಹಿತಿ ಶಾಲಾ ಮಾಹಿತಿ ಏನಿದೆ ನಾವು ನಮ್ಮ ಶಾಲೆಯಿಂದ CRPಗಳಿಗೆ ಕೊಡ್ತಕ್ಕಂಥ ಮಾಹಿತಿ ಇದೆ. ಈ ಮಾಹಿತಿ ಕೂಡ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಅಲ್ಲಿ ಏನೇನು ಕೇಳಿದ್ದಾರೆ ಮಾಹಿತಿ, ಒಟ್ಟು ದಾಖಲಾತಿ 3ನೇ ತರಗತಿಗೆ ಎಷ್ಟು, 4ನೇ ತರಗತಿಗೆ ಎಷ್ಟು, 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿ. ಸಪೋಸ್ ನಿಮ್ಮ ಶಾಲೆಯಲ್ಲಿ ಕೇವಲ ಹೈಸ್ಕೂಲ್ ಇದ್ರೆ ತಾವು ಸ್ಕೂಲ್ ಇನ್ಫಾರ್ಮೇಶನ್ ಶೀಟ್ ಇಲ್ಲಿ ಏನು ಹೇಳಿದೆ, ಇಲ್ಲಿ ಕೇವಲ ಅದೇ ತರಗತಿ ಮಕ್ಕಳನ್ನು ನಾವು ದಾಖಲೆ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಮಾಹಿತಿ ಬರುತ್ತೆ. ನಂತರ ಇಲ್ಲಿ ಎಷ್ಟು ದಾಖಲಾತಿ ಇದೆ ಅಂತ ತೋರಿಸುತ್ತೆ. ತಾವು ತರಗತಿಯಲ್ಲಿ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ದಾಖಲಾತಿ ತೋರಿಸುತ್ತೆ. ಈ ವೈಟ್ ಸ್ಪೇಸ್ ಏನಿದೆ ಅಲ್ಲಿ ಮಾತ್ರ ತಾವು ತರಗತಿಗಳನ್ನ ದಾಖಲು ಮಾಡಬೇಕು. ಆ ತರಗತಿವಾರು ಕ್ರೋಢೀಕೃತ ಮಾಹಿತಿ ಇಲ್ಲಿ ಬಂದ್ಬಿಡುತ್ತೆ. ಎಷ್ಟು ಮಕ್ಕಳು FLN ಸಾಧಿಸಿದ್ದಾರೆ ಅಂದ್ರೆ 17ಕ್ಕೆ 17 A ತಗೊಂಡಿರೋರ ಸಂಖ್ಯೆ ತರಗತಿ 3ರಲ್ಲಿ, ಮತ್ತೆ ಉಳಿದದ್ದು ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ, ಎಷ್ಟು ಮಕ್ಕಳಿದ್ರು ಎಷ್ಟು ಜನ ಸಾಧಿಸಬೇಕಾಗಿದೆ ಅಂತ ಇಲ್ಲಿ ಆಟೋ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಮತ್ತೆ ಅದರಲ್ಲಿ ಭಾಷೆಯ ವಿಷಯದಲ್ಲಿ A ಪಡೆಯದೇ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಇದರಲ್ಲೆಲ್ಲ ಯಾವ ಮಕ್ಕಳು A ತೆಗೆದುಕೊಂಡಿಲ್ಲ ಅವರ ಸಂಖ್ಯೆ ಕ್ರೋಢೀಕೃತ ಮಾಹಿತಿ ನಾವೇನು ನಮ್ಮ ಮುಂದಿನ ಹಂತ ಶಾಲಾ ಹಂತದಿಂದ ಕ್ಲಸ್ಟರ್ ಹಂತಕ್ಕೆ ಕಳಿಸೋದಿರುತ್ತೆ, ಆ ಮಾಹಿತಿ ಇಲ್ಲಿ ಲಭ್ಯ ಆಗುತ್ತೆ. ಸೊ ತಾವು ಕೇವಲ ಮಕ್ಕಳ ಮಾಹಿತಿ ಮತ್ತು ಅವರು ಪಡೆದುಕೊಂಡಿರ್ತಕ್ಕಂಥ ಗ್ರೇಡ್ ತಿಂಗಳವಾರು ತಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಕ್ರೋಢೀಕೃತ ಮಾಹಿತಿ ಜನರೇಟ್ ಆಗುತ್ತೆ. ನಂತರ ತಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಮಾಡಬಹುದು. ತಮಗೆ ಇದಂತೂ ಆಲ್ರೆಡಿ ಪರಿಚಯ ಇದ್ದೇ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿಕೊಂಡು Ctrl+P ಅಂತ ಹೊಡೆದ್ರೆ ಅಷ್ಟು ಮಾಹಿತಿ ತಮಗೆ ಪ್ರಿಂಟಲ್ಲಿ ಬರುತ್ತೆ. ಅದು ಕ್ರೋಢೀಕೃತ ಆಗಿರ್ಬೋದು ಅಥವಾ ಸಾಮಾನ್ಯ ಶಾಲಾವಾರು ಮಾಹಿತಿ ಆಗಿರ್ಬೋದು, ಅದು ಕೂಡ ಪ್ರಿಂಟ್ ಜನರೇಟ್ ಅಲ್ಲಿ ಬರುತ್ತೆ. ಮತ್ತೆ ಯಾವುದೇ ಪ್ರಿಂಟ್ ಎಲ್ಲ ಪ್ರಿಂಟ್ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲೇ ಸೆಟ್ ಮಾಡಿದ್ದೀನಿ. ಸೊ ನೀವು ಇದು ಪಡೋದ ಏನು ಅವಶ್ಯಕತೆ ಇಲ್ಲ, ಯಾವುದು ಕಲರ್ಫುಲ್ ಆಗಿ ಬರೋದಿಲ್ಲ, ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲೇ ಬರುತ್ತೆ. ನಂತರ ಮುಂದಿನ ತಿಂಗಳು ಹೇಗೆ ಮಾಡೋದು, ಇದೇ ಮಕ್ಕಳ ಹೆಸರು ಮತ್ತು ತರಗತಿಯನ್ನು ನೀವು ಇಲ್ಲಿಂದ ಕಾಪಿ ಮಾಡಿಕೊಂಡು ಮುಂದಿನ ತಿಂಗಳಿಗೆ ಪೇಸ್ಟ್ ಮಾಡಿದರೆ ಹೊಸ ಫೈಲ್ ಜುಲೈ ತಿಂಗಳಲ್ಲಿ ತಾವು ಹೊಸದಾಗಿ ಮತ್ತೆ ಮಕ್ಕಳ ಮಾಹಿತಿಯನ್ನು ಸೇರಿಸ್ಕೊಂತ ಹೋಗಿ. ಸೊ ಇಷ್ಟು ಈ ಶೀಟ್ನಲ್ಲಿ ಇರ್ತಕ್ಕಂಥ ಮಾಹಿತಿ. ಇದನ್ನು ನಾನು ನಮ್ಮ ಕ್ಲಸ್ಟರ್ನ CRP ಅವರಿಗೆ ಕಳಿಸಿರ್ತೀನಿ ಟೆಸ್ಟಿಂಗಿಗೆ. ಉಪಯೋಗ ಆದರೆ ಉಪಯೋಗ ಮಾಡಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು. ಶಾಂತಮೂರ್ತಿ ಹಿರೇಮಠ್, ರಾಯಚೂರು.